ಪುಟ್ಟ ಜಿಲ್ಲೆಯಾದ ಕೊಡಗಿನಲ್ಲಿ ಜನರು ಸಂಕಷ್ಟಗಳ ಸರಮಾಲೆಯಲ್ಲಿರುವುದರಿಂದ ಜಿಲ್ಲೆಗೆ ಪ್ರತ್ಯೇಕ ಸಚಿವ ಸ್ಥಾನ ನೀಡಬೇಕೆಂದು ಸಂಸ್ಕೃತಿ ಸಿರಿ ಬಳಗ ಒತ್ತಾಯಿಸಿದೆ. ಬಳಗದ ಟ್ರಸ್ಟಿ ಕೆಎಂ ಗಣೇಶ್ ಈ ಬಗ್ಗೆ ಮಾತನಾಡಿ, ಸಿಎಂ ಕೊಡಗು ಜಿಲ್ಲೆಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನಕ್ಕಾಗಿ ಒತ್ತಾಯಿಸಲಾಗುವುದು ಎಂದರು. ಅಂತಾರಾಷ್ಟ್ರೀಯವಾಗಿ ಹೆಸರು ಗಳಿಸಿರುವ ಕೊಡಗು ಈ ಹಿಂದೆ ಪ್ರತ್ಯೇಕ ರಾಜ್ಯವಾಗಿತ್ತು. ಕರ್ನಾಟಕದೊಂದಿಗೆ ವಿಲೀನವಾದ ಬಳಿಕ ಈವರೆಗೂ ಪ್ರತ್ಯೇಕ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ತಮ್ಮ ಬೇಡಿಕೆಗೆ ಮನ್ನಣೆ ಸಿಕ್ಕಿಲ್ಲ. ಇದೀಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದು ಸಿಎಂ ಜಿಲ್ಲೆಗೆ ಆಗಮಿಸುತ್ತಿರುವುದರಿಂದ ಬೇಡಿಕೆಯನ್ನು ಪರಿಗಣಿಸಬೇಕೆಂದು ಅವರು ತಾಕೀತು ಮಾಡಿದರು. ಕೊರೋನಾ, ಪ್ರಳಯ, ಅತಿವೃಷ್ಟಿಯಿಂದಾಗಿ ಕೊಡಗಿನ ಜನ ಸಂಕಷ್ಟದಲ್ಲಿದ್ದಾರೆ. ಕೊಡಗಿನಿಂದ ಹರಿಯುವ ಕಾವೇರಿ ಮೆಟ್ಟೂರು ಜಲಾಶಯದವರೆಗೂ ಸಮೃದ್ಧಿ ನೀಡುತ್ತಿದ್ದಾಳೆ. ಒಂದಲ್ಲ ಒಂದು ಸಮಸ್ಯೆಯಲ್ಲಿರುವ ಈ ಜಿಲ್ಲೆಯ ಬೇಡಿಕೆಗಳಿಗೆ ಸ್ಪಂದನೆ ಸಿಗುತ್ತಿಲ್ಲ. ಕೊಡಗಿನ ಅಸ್ತಿತ್ವದ ಬಗ್ಗೆ ರಾಜಕಾರಣಿಗಳಿಗೆ ಗೊತ್ತಿಲ್ಲ ಎಂದ ಕೆಎಂ ಗಣೇಶ್, ಕೊಡಗು ಜಿಲ್ಲೆ ಒಳಗೊಳಗೆ ಉರಿಯುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಎರಡು ಸಮುದಾಯಗಳ ಮಧ್ಯೆ ಬಿರುಕು ಮೂಡುತ್ತಿದ್ದು, ಮುಖ್ಯಮಂತ್ರಿಗಳು ಇದನ್ನು ಬಗೆಹರಿಸಲು ಮಧ್ಯ ಪ್ರವೇಶಿಸಬೇಕು. ಪ್ರತ್ಯೇಕ ಸಚಿವ ಸ್ಥಾನ ಸಿಕ್ಕರೆ ಸಮಸ್ಯೆಗಳನ್ನು ಹೇಳಿಕೊಳ್ಳಬಹುದು ಎಂದು ಕೆಎಂ ಗಣೇಶ್ ಅಭಿಪ್ರಾಯಿಸಿದರು. ಜಿಲ್ಲೆ ಕೇಳುವಂಥದ್ದು ವಿಶ್ವ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕೂಡ ಬಹಳ ಹೆಸರನ್ನ ಕೀರ್ತಿಯನ್ನು ತಂದಿರತಕ್ಕಂಥದ್ದು ಮತ್ತು ನಮ್ಮ ಕ್ರೀಡೆ ವಿಚಾರಕ್ಕೆ ಹೋದಾಗ ಕ್ರೀಡಾಪಟುಗಳು ಕೂಡ ವಿಶ್ವ ಮಟ್ಟದಲ್ಲಿ ಕೂಡ ಬಿಂಬಿಸಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ. ಸಾಂಸ್ಕೃತಿಕವಾಗಿರಲಿ, ಕ್ರೀಡೆಯಲ್ಲಾಗಿರಲಿ, ರಾಜಕೀಯವಾಗಿರಲಿ ಕೊಡಗಿನ ಹೆಸರು ಬಹಳ ಉತ್ತುಂಗಕ್ಕೆ ಹೋಗಿರ್ತಕ್ಕಂಥದ್ದು ಕೂಡ ನಾವು ಬಹಳ ಕಡೆ ನಾವು ನೋಡ್ಕೊಂಡು ಬಂದಿದ್ದೀವಿ. ಮತ್ತು ಕೊಡಗಿಗೆ ತನ್ನದೇ ಆದಂಥ ವಿಶಿಷ್ಟತೆ ಇದೆ, ಮಹತ್ವವಿದೆ. ಕೊಡಗು ಪುಟ್ಟ ಜಿಲ್ಲೆ ಆದರೂ ಕೂಡ ಸುಮಾರು 4.5 ಲಕ್ಷ ಜನಸಂಖ್ಯೆ ಇದ್ದರೂ ಕೂಡ ಒಂದು ಕಾಲದಲ್ಲಿ ಕೊಡಗು ರಾಜ್ಯವಾಗಿತ್ತು. ಅವತ್ತು ಕೂಡ ಕೊಡಗಿನಲ್ಲಿ ಮುಖ್ಯಮಂತ್ರಿಗಳಿದ್ದರು, ಒಂದು ಸಂಪುಟ ದರ್ಜೆ ಇತ್ತು. ತದನಂತರ ಅಲ್ಲಿಂದ ಕೊಡಗು ಯಾವಾಗ ಕರ್ನಾಟಕ ಜೊತೆ ವಿಲೀನ ಆಯಿತು, ನಾವು ಕೂಡ ಕೊಡಗಿನಲ್ಲಿ ಒಬ್ಬ ಸಚಿವರನ್ನು ಮಾತ್ರ ನೋಡಲಿಕ್ಕೆ ಸಾಧ್ಯ ಇತ್ತು. ಬರುವಂತ ಈ ಸಚಿವ ಸ್ಥಾನ ಕೂಡ ಕೊಡಗಿಗೆ ಇಲ್ಲದಾಯಿತು. ನಾನು ಇದನ್ನು ಹೇಗೆ ನಿಮ್ಮ ಮುಂದೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಕೊಡಗು ರಾಜ್ಯ ಮಟ್ಟದಲ್ಲಿ ನಾವು ನೋಡಬೇಕಾದ್ರೆ ಕೊಡಗಿನಲ್ಲಿ ಒಬ್ಬ ಮುಖ್ಯಮಂತ್ರಿಯನ್ನು ಕಳಿಸಿರ್ತಕ್ಕಂಥದ್ದು ಕೊಡಗು, ಒಬ್ಬ ವಿರೋಧ ಪಕ್ಷದ ನಾಯಕರನ್ನು ಕಳಿಸಿರ್ತಕ್ಕಂಥದ್ದು ಕೊಡಗು, ಒಬ್ಬ ಸಭಾಪತಿಯನ್ನು ಕಳಿಸಿರ್ತಕ್ಕಂಥದ್ದು ಕೊಡಗು. ಕೊಡಗಿನಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣನವರು ಮುಖ್ಯಮಂತ್ರಿ ಆಗಿದ್ದಾಗ ಅವತ್ತು 3 ಕ್ಷೇತ್ರಗಳಾಗಿತ್ತು ಕೊಡಗು. ಆ ಕ್ಷೇತ್ರದಲ್ಲಿ 3 ಕ್ಷೇತ್ರದಲ್ಲಿ ಕೂಡ 3 ಸಚಿವರನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ಕೂಡ ನಮ್ಮಲ್ಲಿದೆ. ಇವತ್ತು ಬರುತ್ತಾ 2 ಕ್ಷೇತ್ರಗಳಾಯಿತು. ಸುಮಾರು 15 ವರ್ಷಗಳಿಂದ ಕೊಡಗಿಗೆ ಒಂದೇ ಒಂದು ಸಚಿವ ಸ್ಥಾನ ಸಿಗಲಿಲ್ಲ. ಕೊಡಗಿಗೆ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಮಾಡುವಾಗ 2 ಶಾಸಕರು ಇಲ್ಲಿದ್ದರು. ಅವ್ರು ಕೂಡ ನಾನು ಯಾವುದೊಂದು ವೇದಿಕೆಯಲ್ಲಿ ಇಲ್ಲ, ಕೊಡಗಿಗೆ ಒಂದು ಸಚಿವ ಸ್ಥಾನ ಕೊಡಿ, ಕೊಡಗಿನ ಜನ ಬಹಳ ಸಂಕಷ್ಟದ ಪರಿಸ್ಥಿತಿ ಇರುವ ಒಬ್ಬ ಸಚಿವನನ್ನು ಹೋಗಿ ನೋಡುವಂಥದ್ದು. ಅಂದರೆ ಆ ಸಚಿವನಿಗೆ ಕೂಡ ಕೊಡಗಿನ ಜನಸಾಮಾನ್ಯರು ಯಾರು ಅಂತ ಹೇಳೋದು ಆ ಸಚಿವನಿಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಕೊಡಗಿಗೆ ಒಂದು ಸಚಿವ ಸ್ಥಾನ ಕೊಡಿ ಅಂತ ಕೇಳಿದ್ರು. ಅವ್ರು ಕೂಡ ಕೊಡಲಿಲ್ಲ. ಅದರ ಫಲಿತಾಂಶ ಅಂತ ಗೊತ್ತಾಗಿದೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. 2 ಕ್ಷೇತ್ರ ಕೊಡಗು ಜಿಲ್ಲೆಯಲ್ಲಿ ಕೂಡ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಇವತ್ತು ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಮುಖ್ಯಮಂತ್ರಿ ಜೊತೆ ನಾನು ನಿಮ್ಮ ಮುಖಾಂತರ ನಾನು ಅವರನ್ನು ಬೇಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಕೊಡಗಿನ ಜನ ಬಹಳ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದೀವಿ. ಏನು 2018ರಿಂದ ಇಲ್ಲಿವರೆಗೆ ಇವತ್ತು ಪ್ರಕೃತಿ ವಿಕೋಪ ಆಗಿರ್ಬೋದು, ಕೊರೋನಾ ಆಗಿರ್ಬೋದು, ಉದಾಹರಣೆಗೆ ಇವತ್ತು 2024ರಲ್ಲಿ ಸುರಿದಿರ್ತಕ್ಕಂಥ ಮಳೆ, ಅದರಲ್ಲಿ ಕೂಡ ನಮ್ಮ ಇವತ್ತೇನು ಮುಖ್ಯಮಂತ್ರಿಗಳಿದ್ದಾರೆ ಸಿದ್ದರಾಮಯ್ಯನವರು, ಅವರು ಕೂಡ ಇಲ್ಲ, ಅವರು ಬಂದರೆ ಬರ 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 ಅಂತ ಹೇಳ್ತಿದ್ರು. ಆದರೆ ಈ ವರ್ಷ ಅವರಿಗೆ ಕೊಡಗಿನಿಂದ ಬೇಕಾದಷ್ಟು ನೀರು, ಇಲ್ಲಿಂದ ಮೆಟ್ಟೂರು ಡ್ಯಾಮ್ ಕೂಡ ತುಂಬುವಂಥ ನೀರುಗಳನ್ನು ಕೊಡಗಿನಿಂದ ಅವರು ಸಿಕ್ಕಿದೆ. ಆದರೂ ಕೂಡ ಕೊಡಗಿನ ಎಲ್ಲೋ ಒಂದು ರೀತಿ ಮಲತಾಯಿ ಧೋರಣೆಯನ್ನು ಮಾಡ್ತಿದ್ದಾರೆ ಅಂತ ವಿಚಾರವನ್ನು ಗೋಷ್ಠಿಯಲ್ಲಿ ಬಳಗದ ಉಪಾಧ್ಯಕ್ಷೆ ನಿಶಾ ಮೋಹನ್, ಖಜಾಂಜಿ ಸೀಮಾ ಕಾವೇರಪ್ಪ, ಸದಸ್ಯರಾದ ಮಂಜುಳಾ ಶಿವಕುಮಾರ್, ಡೆನ್ನಿ ಬರೋಸ್ ಮತ್ತು ಸುಶೀಲಾ ಮಧು ಉಪಸ್ಥಿತರಿದ್ದರು.